ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಹೊಲ್ದ ಹತ್ರ ನಮ್ಮ ಹೊಲಕ್ಕೆ ಬರೋ ನೀರು ಪೈಪ್ ಒಡೆದೋಗಿದೆ ಅಂದರೆ ಹೊಲನ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಹಾಗೆ ಎಲ್ಲಿ ಒಡೆದೋಗಿದೆ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ನಾನೊಂದು ಸುಗಂಧರಾಜ ಗಡ್ಡೆ ವಿಡಿಯೋ ಹಾಕಿದ್ದೆ. ಸೊ ಅದನ್ನೆಲ್ಲ ಹೊಲದಲ್ಲಿ ನಾಟಿ ಮಾಡಿದ್ದಾರೆ. ಹೂವು ಎಲ್ಲ ಸ್ವಲ್ಪ ಚೆನ್ನಾಗೇ ಬರ್ತಿದೆ. ಈ ಫೋಟೋ ನೋಡಿ, ಇದಂತೂ ಎಲ್ಲಿ ನೋಡಿದ್ರೂ ಫುಲ್ ವೈರಲ್ಲು. ಅದು ನಮ್ಮ ಹಳ್ಳಿಗೆ ಕೂಡ ಬಂದುಬಿಟ್ಟಿದೆ ಈ ಥರ ದೃಷ್ಟಿಗೊಂಬೆನ. ಹಾಗೆ ನಮ್ಮ ಹೊಲದ ಪಕ್ಕ ಸ್ಪ್ರಿಂಗ್ ಆನಿಯನ್ ಎಲ್ಲ ಇತ್ತು. ಅದರಲ್ಲಿ ಕೂಡ ಸ್ವಲ್ಪ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಬಂದೆ. ಇಲ್ಲೇ ನಮ್ಮ ಪೈಪ್ ಒಡೆದೋಗಿರೋದು, ಹೊಲಕ್ಕೆ ಹೋಗೋ ನೀರು, ಎಷ್ಟು ನೀರೆಲ್ಲ ವೇಸ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ವಾಲ್ ಆಫ್ ಮಾಡಿದರು. ಹಾಗೆ ನನ್ನ ಮಗಳು ಕಾಲೆಲ್ಲ ತೊಳ್ಕೊಬೇಕು ಗಲೀಜಾಗಿದೆ ಅಂದರೆ ನಮ್ಮ ಮನೆಯವ್ರು ಆನ್ ಮಾಡ್ತಿದ್ದಾರೆ. ಅದನ್ನು ತೊಳೆಯೋದನ್ನ ನೋಡಿ ನನ್ನ ಮಗ ಕೂಡ ನೋಡಿಬಿಟ್ಟು ನನಗೂ ಕಾಲೆಲ್ಲ ತೊಳೀರಿ ಅಂತೇಳ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡು ನೋಡ್ತಿದ್ದಾನೆ. ಹಾಗೆ ಮತ್ತು ಅವನು ಕೂಡ ಕಾಲೆಲ್ಲ ತೊಳೆಸ್ಕೊಂಡ. ಹೊಲ್ದ ಹತ್ರ ಹೋದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ತರಕಾರಿ ಬೇಕು ಅಂದರೂ ಸಿಗುತ್ತೆ. ನಾವು ಕೂಡ ಸ್ವಲ್ಪ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ಅದೇ ಟೈಮಲ್ಲಿ ಅಕ್ಷಯಕಾಯಿ, ಸ್ಪ್ರಿಂಗ್ ಆನಿಯನ್ನು, ಗ್ರೀನ್ ಚಿಲ್ಲಿ ಇವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದ್ವಿ. ನೋಡಿ ನನ್ನ ಮಗ ಕೂಡ ಇಲ್ಲಿ ನನ್ನ ಕಾಲು ತೊಳೀರಿ ಅಂತ ಹೇಳ್ಬಿಟ್ಟು ತೊಳಸ್ಕೊತಿದ್ದಾರೆ. ಬಟ್ ಈವ್ನಿಂಗ್ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಹೊಲ್ದ ಹತ್ರ. ಅದರಲ್ಲೂ ನಮ್ಮೂರ ಹತ್ರ ಬೆಟ್ಟ ಎಲ್ಲ ಇರೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.